ಸಂತೋಷ ಆಗಿದೆ. ನನಗೆ ಚಿತ್ರದುರ್ಗ ಜಿಲ್ಲೆ ಅನ್ನೋದು ವಿಶೇಷವಾದ ನನಗೆ ಸೈದ್ಧಾಂತಿಕವಾಗಿ ಹತ್ತಿರ ಇದೆ ಜಿಲ್ಲೆ. ಯಾಕಂದರೆ ನಮ್ಮ ಮಾದರಿಯಾದ ತಂದೆ ಪೆರಿಯಾರಿನ ಒಂದು ಮೂಲತಃ ಚಿತ್ರದುರ್ಗದವರೇ. ಸೊ ಆ ಒಂದು ಇವತ್ತಿನ ದಿನ ಸಮಸ್ಯೆಗಳು ಅನೇಕ ಸಮಸ್ಯೆ ಹೊಳಲ್ಕೆರೆಯಲ್ಲಾಗಿರ್ಬೋದು, ಚಿತ್ರದುರ್ಗದಲ್ಲಾಗಿರ್ಬೋದು, ಕರ್ನಾಟಕ ದೇಶದಲ್ಲಾಗಿರ್ಬೋದು, ಅದೆಲ್ಲ ಸಮಸ್ಯೆಗಳು ನಮ್ಮ ತಂದೆ ಪೆರಿಯಾರಿನ ಒಂದು ಸಮಾಜದ ಪರಿಕಲ್ಪನೆಯಲ್ಲಿ ಎಷ್ಟು ಪರಿಹಾರಗಳಿವೆ. ಸೊ ಅದನ್ನು ಅರ್ಥೈಸ್ಕೊಂಡು ಅದನ್ನು ವಿಚಾರದ ಮುಖಾಂತರ ಥಿಯರಿಯಿಂದ ಪ್ರಾಕ್ಟಿಕಲ್ ಆಗಿ ತಂದು ಅದನ್ನು ನಾವು ಸೊಲ್ಯೂಷನ್ ಬೇಸ್ಡ್ ಆಗಿ ಮಾಡಿದ್ರೆ ಎಷ್ಟೋ ಸಮಸ್ಯೆಗಳಿಗೆ ಪರಿಹಾರ ಸಿಗ್ಬೋದು ಅಂತ ಹೇಳಿ ಇಷ್ಟಪಡ್ತೀನಿ. ಇವತ್ತಾಗಲೇ ನಾನು ಕೆಲವು ತಿಂಗಳುಗಳಿಂದ ರಮೇಶ್ ಅವರು ಮತ್ತು ಅವರಿಗೆ ಯಾರು ನಮಗೆ ಭಾಳ ಗಟ್ಟಿಯಾಗಿ ಈ ಗಡಿಬಾಧಿತ ಪ್ರದೇಶಗಳಲ್ಲಿ ಮೈನಿಂಗ್ ಮೇಲೆ ಕಡಿವಾಣ ಹಾಕಬೇಕು ಮತ್ತು ಅದರ ಸಮಸ್ಯೆಗಳಿಗೆ ಒಂದು ಶಾಶ್ವತವಾದ ಪರಿಹಾರ ಸಿಗಬೇಕು ಅನ್ನೋ ಒಂದು ಗಟ್ಟಿಯಾದ ಹೋರಾಟ ಮಾಡ್ತಾಯಿದ್ದಾರೆ. ಅವ್ರ ಜೊತೆ ಹೋರಾಟ ಮಾಡೋಕ್ಕೆ ಅವಕಾಶ ಸಿಕ್ಕಿದೆ. ಮತ್ತು ನಮಗೆ ಇವತ್ತಿನ ಪತ್ರಿಕಾ ಮಾಧ್ಯಮದವರು ಭಾಳ ಉತ್ತಮವಾದ ಕೆಲಸಗಳು ಮಾಡ್ತಾ ಇದ್ದಾರೆ. ಯಾಕಂದರೆ ಸಂಘಟನೆ ಮುಖಾಂತರ ಅವರು ಬರೀ ಒಂದು ಎಷ್ಟೋ ಪತ್ರಿಕೆಗಳು ಒಂದು ಲ್ಯಾಪ್ಟಾಪ್ ಮೀಡಿಯಾ ಆಗ್ತಿರೋದು ಈ ವ್ಯವಸ್ಥೆಗೆ, ಅದು ಬಿಟ್ಟು ಒಂದು ವಾಚ್ ಟಾಗ್ ಮೀಡಿಯಾ ಕೆಲಸ ಮಾಡ್ತಾ ಇದ್ದಾರೆ. ಅದು ಭಾಳ ಉತ್ತಮ ಕೆಲಸ. ಹಿರಿಯ ಪತ್ರಕರ್ತರು ಹೇಳೋದು ಏನು ಒಂದು ವಾಚ್ ಟಾಗ್ ಮೀಡಿಯಾ ಮಾಡಿ ಏನು ಇವತ್ತಿನ ಒಂದು ಮೈನಿಂಗ್ ಸಮಸ್ಯೆಗಳಿಗೆ ಅವರ ರೀತಿಯಲ್ಲಿ ಅದನ್ನು ಒಂದು ರೀತಿ ತಡ ಹಿಡಿದಿದ್ದಾರೆ. ಸೊ ಅದು ಕೂಡ ಭಾಳ ಉತ್ತಮ ಕೆಲಸಗಳು. ನಮಗೆ ಈ ವಿಚಾರದಲ್ಲಿ ನೋಡಿದ್ರೆ ಮೈನಿಂಗ್ ಹೊಳಲ್ಕೆರೆಯಲ್ಲಿ ಏನೇನು ಸಮಸ್ಯೆಗಳಾಗ್ತಾ ಇದೆ ದೊಡ್ಡ ಪ್ರಮಾಣದಲ್ಲಿ, ಈ ಸಮಸ್ಯೆಗಳು ನಮಗೆ ಅದನ್ನು ಬಗೆಹರಿಸೋದು ಬಿಟ್ಟು ಈ ಆಳುವ ಶಕ್ತಿಗಳು ಅದಕ್ಕೆ ಇನ್ನೂ ಒಂದು ರೀತಿ ತುಂಬ ಸುರಿತಾ ಇದೆ. ಯಾಕೆಂದರೆ ನಮಗೆ ಮುಂಚೆ ಹೇಗಿತ್ತು ಅಂದರೆ ಬೇರೆ ಜಿಯಾಲಜಿ ಪರ್ಮಿಷನ್ ಆಗಿರೋ, ಫಾರೆಸ್ಟ್ ಪರ್ಮಿಷನ್, ರೆವಿನ್ಯೂ ಪರ್ಮಿಷನ್ ತಂದುಬಿಟ್ಟು ಇವಾಗ ಅದನ್ನು ಇನ್ನೂ ಅನುಕೂಲ ಮಾಡಿ ಸಿಂಗಲ್ ವಿಂಡೋ ಆಪ್ಷನ್ ಅಂತ ಮಾಡಿ ಇನ್ನೂ ಈ ಮೈನಿಂಗ್ ಲಾಬೀಸ್ಗಳಿಗೆ ಒಂದು ರೀತಿ ಲೈಸೆನ್ಸ್ಗಳಿಗೂ ಪಡೆಯೋಕ್ಕೆ ಇನ್ನೂ ಅನುಕೂಲ ಮಾಡಿಕೊಟ್ಟಿರೋ ಈ ವ್ಯವಸ್ಥೆ ನಿಜವಾಗ್ಲೂ ಉಳುವವನೇ ಒಡೆಯ ಅನ್ನೋದು ಅಲ್ಲವೇ ಅಲ್ಲ, ಉಳ್ಳವನೇ ಒಡೆಯ ಅನ್ನೋ ರೀತಿಯಲ್ಲಿ ಈ ವ್ಯವಸ್ಥೆ ಆಗ್ತಾ ಇದೆ. ಅದರಿಂದ ನಮ್ಮ ರೈತರಿಗೂ ಭಾಳ ರೀತಿ ಕಷ್ಟ ಆಗ್ತಾ ಇದೆ. ಅಲ್ಲೆಲ್ಲ ಒಂದು ಜನಜೀವನ, ಒಂದು ಆರೋಗ್ಯದ ಸಮಸ್ಯೆಗಳು, ಪರಿಸರ ಸಮಸ್ಯೆಗಳು, ಎಲ್ಲ ರೀತಿಯ ಆದಿವಾಸಿಗಳ ಕಾಡಿನ ಹಕ್ಕಿನ ಸಮಸ್ಯೆಗಳು, ಎಲ್ಲ ರೀತಿ ಸಮಸ್ಯೆಗಳಾಗ್ತಾ ಇದೆ. ಇದಕ್ಕೆ ನಾವು ಹೋರಾಟ ಮಾಡೋದು ಭಾಳ ಮುಖ್ಯ. ಇವತ್ತು ನಿನ್ನೆಯೂ ಕೂಡ ನಮ್ಮ ತೀವ್ರ ರಮೇಶ್ ಅವರು ಮತ್ತು ನಮ್ಮ ತಂಗಾಲ ಅವರು, ಸಂತೋಷ್ ಹೆಗ್ಡೆ ಅವರು, ಯಾರು ನಮಗೆ ಪತ್ರಕರ್ತರು ಹೇಳ್ತಾ ಇದ್ರು, ಅವರ ಮುಖಾಂತರ ಭಾಳ ಗಟ್ಟಿಯಾದ ಒಂದು ರೀತಿಯ ನ್ಯಾಯಕ್ಕೋಸ್ಕರ ಎಷ್ಟೋ ಒಂದು ರೀತಿ ಹೋರಾಟಗಳಾಗಿದೆ. ಅವ್ರನ್ನೂ ಭೇಟಿ ಮಾಡಿ ಅವರಿಂದ ಹೆಂಗೆ ನಾವು ಒಂದು ಶಾಶ್ವತವಾದ ಪರಿಹಾರ ತರಬಹುದು ಅನ್ನೋದು ಒಂದು ಸಲಹೆ ಪಡೆದು, ಅದ್ರ ಜೊತೆ ನಾವು ಕೂಡ ಕರ್ನಾಟಕದಾದ್ಯಂತ ಹೊಳಲ್ಕೆರೆ ಆಗಿರ್ಬೋದು, ಚಿತ್ರದುರ್ಗ ಜಿಲ್ಲೆ ಆಗಿರ್ಬೋದು, ಕರ್ನಾಟಕದಾದ್ಯಂತ ಒಂದು ಗಟ್ಟಿಯಾದ ಒಂದು ಸಮಾಜ ಶಕ್ತಿ ಕಟ್ಟೋದು ನಮ್ಮ ಭಾಳ ಮುಖ್ಯ. ಯಾಕಂದರೆ ಇವತ್ತು ನಮಗೆ ನಮ್ಮ ಮಾದರಿಯಾದ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೂಡ ಹೇಳ್ತಾರೆ, ಪೊಲಿಟಿಕಲ್ ಪವರ್ ಇಸ್ ದ ಮಾಸ್ಟರ್ ಕೀ ಟು ಓಪನ್ ಆಲ್ ಡೋರ್ಸ್ ಆ್ಯಂಡ್ ಲಾಕ್ಸ್ ಅಂತ ಹೇಳ್ತಾರೆ. ಸೊ ನಾವು ಎಷ್ಟೇ ಹೋರಾಟ ಮಾಡಿದ್ರು, ಎಷ್ಟೇ ಅನ್ಯಾಯ ವಿರುದ್ಧ ಗಟ್ಟಿಯಾಗಿ ನಾವು ನಿಂತ್ಕೊಂಡ್ರು, ಎಷ್ಟೇ ನ್ಯಾಯಬದ್ಧವಾಗಿದ್ದರು, ಎಷ್ಟೇ ಸಾವಿರಾರು ಜನ ಸೇರಿದ್ರು ಕೂಡ ಈ ಆಳುವ ಶಕ್ತಿಗಳಿಗೆ ಅದನ್ನು ಮಾಡೋಕ್ಕೆ ಅದನ್ನು ಒಂದು ರೀತಿ ಕರೆದುಕೊಡ್ತಾರೆ ಉದ್ದೇಶ ಇಲ್ಲ ಅಂದರೆ ಅವರು ಮಾಡಲ್ಲ. ಆದರೆ ಯಾವಾಗ ಅವ್ರು ಮಾಡ್ಬೋದು ಅಂದರೆ ಯಾವಾಗ ನಾವು ಕುರ್ಚಿ ಅಲ್ಲಾಡಿಸಿದಾಗ ಕೆಲಸಗಳು ಆಗ್ಬೋದು, ಆಗೋ ಸಾಧ್ಯತೆಗಳಿರುತ್ತೆ. ಸೊ ಆ ಕುರ್ಚಿ ಅಲ್ಲಾಡಿಸೋ ಒಂದು ರೀತಿ ನಾವು ಪ್ರಾಮಾಣಿಕ ಪ್ರಯತ್ನ ಪಡಬೇಕು. ಅದನ್ನು ಪ್ರಯತ್ನ ಪಡಬೇಕು ಅಂದರೆ ಎಲ್ಲ ಚಳವಳಿಗಳು ಒಗ್ಗಟ್ಟಾಗಬೇಕು. ನಮ್ಮ ರೈತ ಪರ, ಕಾರ್ಮಿಕ ಪರ, ದಲಿತ ಬಹುಜನ ಪರ, ಮತ್ತು ನಮ್ಮ ಭಾಳ ಮುಖ್ಯವಾಗಿ ಎಲ್ಲ ಒಂದು ಕನ್ನಡ ಪರ, ಪ್ರಾದೇಶಿಕ ಪರಿಸರದ ಬಗ್ಗೆ ಮಹಿಳಾ ಸಂಘಟನೆಗಳ ಜೊತೆ ಸೇರಿ ಮತ್ತು ಮಾಧ್ಯಮದವರ ಒಂದು ರೀತಿ ನ್ಯಾಯಯುತವಾದ ಒಂದು ವಾಚ್ ಟಾಗ್ ಮಾಧ್ಯಮವನ್ನು ಕೆಲಸ ಭಾಳ ಮುಖ್ಯ ಆಗುತ್ತೆ. ಈ ದೃಷ್ಟಿನಲ್ಲಿ ಮಾಡಿದ್ರೆ ನಾವು ಕೂಡ ಕರ್ನಾಟಕಕ್ಕೆ ನಮಗಾಗಿರೋ ಅನ್ಯಾಯಗಳು ಮುಂದಿನ ತಲೆಮಾರುಗಳು ಆಗದೇನೂ ನೋಡ್ಕೋಬೋದು, ಶಾಶ್ವತವಾದ ಪರಿಹಾರಗಳು ನಾವು ಕೂಡ ಕಾರ್ಯಕ್ಕೆ ತರ್ಬೋದು. ಸೊ ಆ ರೀತಿಯ ಉತ್ತಮವಾದ ಕೆಲಸಗಳು ನನಗೆ ಮತ್ತೆ ಬರ್ತಾ ಇರ್ತೀನಿ. ಹೊಳಲ್ಕೆರೆಗೆ ಮತ್ತೆ ಚಿತ್ರದುರ್ಗ ಜಿಲ್ಲೆಗೆ ಬರ್ತಾ ಇರ್ತೀನಿ. ನಾವು ಸಮಸ್ಯೆಗಳನ್ನ ಚರ್ಚೆ ಮಾಡೋದ್ರ ಜೊತೆ ಆ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಏನು ತರ್ಬೋದು ಅನ್ನೋದು ಮುಖ್ಯವಾದ ಕೆಲಸ ಆಗಬೇಕು. ಅದನ್ನು ನೀವೆಲ್ಲರ ಒಂದು ಸಿದ್ಧಾಂತದಡಿಯಲ್ಲಿ, ಒಂದು ವ್ಯಕ್ತಿ ಅಡಿಯಲ್ಲ, ಒಂದು ವ್ಯಕ್ತಿ ಕೇಂದ್ರಿತವಾಗಲ್ಲ, ಸಿದ್ಧಾಂತ ಕೇಂದ್ರಿತ. ಆ ಸಿದ್ಧಾಂತ ಕೇಂದ್ರಿತನೇ ಸಮಾಜ. ಆ ಸಮಾಜ ಅನ್ನೋದೇ ನಮ್ಮ ಸಂವಿಧಾನ ಪೀಠಕ್ಕೆ ಹೇಳುತ್ತೆ ಅಂತ ಹೇಳಿ ಇವತ್ತು ಮತ್ತೆ ನಿಮ್ಮೆಲ್ಲರ ಜೊತೆ ಸೇರಿಕೆ, ಇಂಥ ಹಿರಿಯರು ವಿಚಾರವಂತರು ಸಮಾಜಕ್ಕೆ ಅಪಾರ ಕೊಡುಗೆ ಕೊಟ್ಟಿರೋರು ಎಲ್ಲರ ಜೊತೆ ಹೊಳಲ್ಕೆರೆದು ನನಗೂ ಭಾಗವಹಿಸಿಕೊಂಡು ಅವಕಾಶ ಸಿಕ್ಕಿದೆ. ಮುಂದೆ ನಾನು ಧನ್ಯವಾದ ಹೇಳ್ತೀನಿ. ಮುಂದಿನ ದಿನಗಳಲ್ಲಿ, ತಿಂಗಳುಗಳಲ್ಲಿ, ವರ್ಷಗಳಲ್ಲಿ ಮತ್ತೆ ಬರ್ತೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಧನ್ಯವಾದಗಳು ಎಲ್ಲರಿಗೂ. ಜೈ ಕರ್ನಾಟಕ.